ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ. ಅತ್ಯಂತ ಯಶಸ್ವಿಯಾಗಿ ಕರಗ ಆಯಿತು. ನಮ್ಮ ಅಡಿಷನಲ್ ಕಮಿಷನರ್ ಸಿಂಗ್ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗ, ಅದು KEB ಇರ್ಬೋದು ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಮತ್ತು ಕುಡಿಯೋ ನೀರು, ಮತ್ತು ಅದೇ ರೀತಿ ನಮ್ಮ ಇಂಜಿನಿಯರ್ಸು ಎಲ್ಲ ಕಡೆ ಕೂಡ ಪಾಟ್ ಹೋಲ್ಸ್ ಎಲ್ಲ ಹಾಕಿ ಡಬ್ರೀಸ್ ಎಲ್ಲ ಕ್ಲಿಯರ್ ಮಾಡಿ, ಮತ್ತು ಬಿಲ್ಡಿಂಗ್ ಕಟ್ಟುವಂಥವ್ರಿಗೆ ಕರಗ ಹೊರುವಂಥ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಎಲ್ಲ ಕೂಡ ಕ್ಲಿಯರ್ ಮಾಡಿಕೊಟ್ಟಿದ್ರು. ಮತ್ತು ವಿಶೇಷವಾಗಿ ಲೈಟಿಂಗ್ಸು, ಈ ಹಿಂದೆ ಎಲ್ಲ ದೇವಸ್ಥಾನದ ಥರ ಲೈಟಿಂಗ್ ಹಾಕ್ತಿದ್ರು. ಆಮೇಲೆ ನಾನು ಈ ಸಲ ನಮ್ಮ ಇದರಲ್ಲಿ ಕಡಲೆಕಾಯಿ ಪರ್ಷನಲ್ಲಿ ಫಸ್ಟ್ ಟೈಮ್ ನಾವು ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ. ಆಮೇಲೆ ಬರೀ 2 ದಿನ ಇರ್ತಿತ್ತು ಕಡಲೆಕಾಯಿ ಪರ್ಷ. ನಾವು 5 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿ ಸ್ವಲ್ಪ ಒಳ್ಳೆ ಪಬ್ಲಿಸಿಟಿ ಕೊಟ್ಟಮೇಲೆ ಈ ಸಲ ಮಕ್ಕಳೆಲ್ಲ ಬಂದರು. ಕಾಲೇಜ್ ಮಕ್ಕಳು, ಶಾಲಾ ಕಾಲೇಜ್ ಮಕ್ಕಳು, ಮತ್ತು ಬೇರೆ ಬೆಂಗಳೂರಿನ ಸುತ್ತಮುತ್ತಲು ಎಲ್ಲ ಕಡೆಯಿಂದ ಬಂದು ಸಾಕಷ್ಟು ಜನ ಕಡಲೆಕಾಯಿ ಪರ್ಷ ನೋಡಿ, ಮತ್ತು ಹೂವಿಂದು ಅಷ್ಟೇ ನಮ್ಮ ಇದರಲ್ಲಿ ಹಾಸನಾಂಬ ಇದರಲ್ಲಿ ಮಾಡಿದ್ರಲ್ಲ, ಅವರೇ ಬಂದು ಮಾಡಿದರು. ಅದು ಭಾಳ ಚೆನ್ನಾಗಾಗಿತ್ತು. 12 ಜನ ಬಂದಿದ್ರು. ನಮ್ಮ ಅಧ್ಯಕ್ಷರು ಇದ್ದಾರೆ ಇಲ್ಲೇ, ಅವರೇ ನಮ್ಮ ಅಧ್ಯಕ್ಷರು. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಇಲ್ಲಿ ಬಂದಿದ್ದಾರೆ. ಮತ್ತು ಅದೇ ರೀತಿ ಕರಗನೂ ಅಷ್ಟೇ. ಕರಗ ಲಾಸ್ಟ್ ಟೈಮ್ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಆಯಿತು, ಹಣ ಸ್ವಲ್ಪ ಬೇಗ ಬಿಡುಗಡೆ ಆಗಿದೆ, ಏನೋ ರಜೆಗಳಿತ್ತು ಅಂತ ಸ್ವಲ್ಪ ಗ್ಯಾಪ್ ಆಯಿತು. ಅವಾಗೇನೋ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಮಸ್ಯೆ ಆಗಿದ್ದಕ್ಕೆ ಈ ಸಲ ಆ ಸಮಸ್ಯೆ ಆಗಬಾರ್ದು ಅಂತ ಈ ಸಲ ನಾನೇ ಈ ಸಲ ಫಸ್ಟ್ ಮೀಟಿಂಗ್ ಕರೆದು ಅವತ್ತು ACS ಅವರು ಬಂದಿದ್ದರು ಅನ್ಸುತ್ತೆ. ಫಸ್ಟ್ ಮೀಟಿಂಗ್ ACS ಅವರು ಬಂದಿದ್ದರು. ಅದಾದಮೇಲೆ ನಮ್ಮ ಡೆಪ್ಟಿ ಕಮಿಷನರ್ಸು, ಟ್ರಾಫಿಕ್ಕು, ಲಾ ಆ್ಯಂಡ್ ಆರ್ಡರ್ ಅವರು, ಹಾಗೆ ನಮ್ಮ ಸ್ಪೆಷಲ್ ಕಮಿಷನರು ಮತ್ತು ಎಲ್ಲ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟು, ಮತ್ತು ಅವತ್ತು ಮಳೆ ಕೂಡ ಬರಲಿಲ್ಲ ನಮಗೆ. ಆ ಮಳೆ ಕೂಡ ಬರದೇ ಇದ್ದರಿಂದ ನಮಗೆ ಸ್ವಲ್ಪ ಹೆಚ್ಚು ಜನ ಸೇರೋದಕ್ಕೂ ಅನುಕೂಲ ಆಯಿತು. ಮತ್ತು ಇದಕ್ಕೆ ಪೂರಕವಾಗಿ ನಮಗೆ ನಮ್ಮ PR ರಮೇಶ್ ಅವರು, ನಮ್ಮ MLC ಅವರು, ಅದೇ ಸಮಾಜದವರು, ಮತ್ತು ಜ್ಞಾನೇಂದ್ರ, ಇದು 16ನೇ ಸಲ ಅವರು ಕರಗ ಹೊರ್ತಾ ಇರ್ತಕ್ಕಂಥದ್ದು. 16 ಬಾರಿ ಹೊರ್ತಾ ಇರ್ತಕ್ಕಂಥವ್ರು. ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮತ್ತು ಆ ಕಮ್ಯುನಿಟಿ ಲೀಡರ್ಸು ಭಾಳ ಇಂಪಾರ್ಟೆಂಟು. ಆ ಕಮ್ಯುನಿಟಿನೆಲ್ಲ ಅವರು ದೇವಸ್ಥಾನದಲ್ಲಿ ಏನಾಗಬೇಕು ಅದೆಲ್ಲ ಕೂಡ ಒಂಚೂರು ಮಿಸ್ಟೇಕ್ ಆದಾಗೆ ಅವರು ಮಾಡ್ತಾರೆ. ಅವರ ಕಮ್ಯುನಿಟಿ ಲೀಡರ್ಸು ಎಲ್ಲರ ಸಹಕಾರದಿಂದ ನಮಗೆ ಈ ಸಲ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಕರಗ ಆಯಿತು. ಅದಕ್ಕೊಂದು ಜಸ್ಟ್ ಒಂದು ನಿಮಗೆಲ್ಲ ಧನ್ಯವಾದ ಹೇಳೋಣ ಅಂತ ಒಂದು ಮೀಟಿಂಗು ಇವತ್ತು ಕರೆದಿದ್ದೀನಿ. ಮತ್ತು ನಮ್ಮ ಅಧ್ಯಕ್ಷರು ಅವರೆಲ್ಲ ಕೂಡ ಎಲ್ಲ ಭಾಳ ಶ್ರಮಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ನಮ್ಮ ವ್ಯವಸ್ಥಾಪನಾ ಸಂಸ್ಥೆಯವರು. ಅದೇ ಮತ್ತು ನಮ್ಮ ಮುಜರಾಯಿ ಇಲಾಖೆಯವರು ಅಷ್ಟೇ, ಎಲ್ಲರೂ ಕೂಡ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ರು ಅದನ್ನೆಲ್ಲ ಯಶಸ್ವಿಯಾಗಿ ಎಲ್ಲ ಮಾಡಿದರು. ಅದಕ್ಕೆ ಒಂದು ನಿಮಗೆಲ್ಲ ಕರೆದು ಇಲ್ಲಿ ಒಂದು ಆನರ್ ಮಾಡೋಣ ಅಂತ ಕರೆದಿದ್ದೀನಿ. ಅದಕ್ಕೆ ಅಷ್ಟು ವಿಚಾರ ಇಷ್ಟ. ನಿಮಗೆಲ್ಲ ಧನ್ಯವಾದ. ಖರ್ಚಿದು ಲೆಕ್ಕ ಹಾಕುವ ನಮಗೆ BBMP ಅವರು ಅವ್ರು ಸಪ್ರೇಟು, ನೀವು ಅವ್ರ ಹತ್ರ ಅವರೇ ಕೊಡ್ತಾರೆ ಲೆಕ್ಕ. ನಮ್ಮದು ಪೂರ್ತಿ ಲೆಕ್ಕ ಆಗಿಲ್ಲ, ಕೊಡ್ತಾರೆ. ನಮ್ಮ ರುದ್ರೇಶ್, ಯಾರು ನಮ್ಮ DC, ಹೌದು ಜಿಲ್ಲಾಧಿಕಾರಿಗಳು ಬರಲ್ವಲ್ಲ, ಜಿಲ್ಲಾಧಿಕಾರಿಗಳಲ್ವಾ ಟೆಂಡರ್ ಕರೆದಿರೋದು, ಅವರೇ ತಾನೇ ಕರೆದಿರೋದು, ಕೊಡ್ತೀವಿ. ಇಲ್ಲ ಸರ್, ಲಾಸ್ಟ್ ಟೈಮ್ ಸ್ವಲ್ಪ ಇದು ತೊಂದರೆ ಆಯಿತು. ಈ ಸರ್ತಿ ನಾವು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ವ್ಯವಸ್ಥಿತವಾಗಿ ಈ ಟೆಂಡರ್ ಮುಖಾಂತರನೇ ಎಲ್ಲ ಕಡೆ ಕೂಡ ಮಾಡಿದ್ದೀವಿ. ಎಷ್ಟು ಖರ್ಚು ವೆಚ್ಚ ಆಯಿತು ಅಂತ ಆಮೇಲೆ ಕೊಡ್ತೀವಿ. ಆಮೇಲೆ ನನಗೇನಂದರೆ ಮುಂದಿನ ವರ್ಷಕ್ಕೆ ಈ ಸಲ ಲೈಟಿಂಗ್ಸು ನಾವು ಮೈಸೂರು ಬ್ಯಾಂಕ್ ರೋಡು, NR ರೋಡು, ಆಮೇಲೆ ಇದು JC ರೋಡು, ಸರ್ದಾರ್ ಪತ್ರಪ್ಪ ರೋಡು, ಮತ್ತು ನಮ್ಮ ಎಲ್ಲೆಲ್ಲಿ ಕರಗ ಹೋಗಿತ್ತು ಅಲ್ಲೆಲ್ಲ ಕೂಡ ಲೈಟಿಂಗ್ಸ್ ಹಾಕಿದ್ವಿ. ಮುಂದಿನ ವರ್ಷಕ್ಕೆ ಇನ್ನು ನಮ್ಮ ಮೆಜೆಸ್ಟಿಕ್ ಹೋಗುತ್ತಲ್ಲ, ಮೆಜೆಸ್ಟಿಕ್ಕಿಂದ ನಾವು ಬಳೆಪೇಟೆ ಮಧ್ಯದಲ್ಲಿವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಮುಂದಿನ ನೆಕ್ಸ್ಟ್ ಇಯರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ಅಷ್ಟೇ, ಬರೀ ಮೈಸೂರಲ್ಲಿ ಮಾಡ್ತಾರಲ್ಲ ಆ ಥರ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋಣ ಅಂತ ನೋಡಿದ್ವಿ. ನಮಗೆ ಅಲ್ಲಿ ಪೊಲೀಸ್ ಇಲಾಖೆಯಿಂದ ನಮಗೆ ಸೂಕ್ತವಾದ ಸ್ಥಳ ಯಾವುದು ಇಲ್ಲ ಅಂತ, ಯಾಕಂದರೆ ಹೆಚ್ಚು ಜನ ಸೇರೋ ಅಂಥದ್ದು ಆ ಥರದ್ದು ಎಲ್ಲ ಭಾಳ ತೀರಾ ಇಕ್ಕಟ್ಟಾಗಿರ್ತಕ್ಕಂಥ ಜಾಗ ಹಳೆ ಬೆಂಗಳೂರು.
ಸೂಕ್ತವಾಗಿರ್ತಕ್ಕಂಥ ಜಾಗ ಸಿಗಲಿಲ್ಲ. ನೆಕ್ಸ್ಟ್ ಟೈಮು ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಆಗ ಮೆಜೆಸ್ಟಿಕ್ಕು ಅಲ್ಲೆಲ್ಲ ನಮಗೆ ಸಿಗ್ಬೋದು. ಮುಂದಕ್ಕೆ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ ಮುಂದಕ್ಕೆ ಅಂತ ಹೇಳಿ. ಮತ್ತು ನಮಗೆ ಎಲ್ಲ ಇಂಪಾರ್ಟೆಂಟು ನಮಗೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ವ್ಯಾಪಕವಾಗಿ ಕರಗಕ್ಕೆ ಮುಂಚೆನೇ ಒಳ್ಳೆ ಪಬ್ಲಿಸಿಟಿ ನೀವೆಲ್ಲ ಕೊಟ್ಟಿದ್ರಿ. ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಚ್ಛೆಪಡ್ತೇನೆ.